ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತನುಜಿನಾಯ ವ್ಲಾಗ್ಸ್. ಅದೇನು ಗೊತ್ತಾ, ಇದು ಇವತ್ತೊಂದು ಎಣ್ಣೆ ಮಾಡಿದ್ದೇನೆ ನಾನು. ಅಂದರೆ ಅಮ್ಮನ ಹತ್ರ ನಾನು ತುಂಬ ಟೈಮಿಂದ ಕೇಳಿದ್ದೆ, ಇವತ್ತು ಮಾಡಿದ್ದು ನಾನು. ಸಾಗುವಾನಿ ಅದು ಉಂಟಲ್ಲ, ಅದರ ಕೊಡಿ ಅಥವಾ ಅದರ ತುದಿ ಉಂಟಲ್ಲ, ಅದರ ತುದಿ ಎಲೆಯಿಂದ ಜೀರಿಗೆ ಮತ್ತು ಆ ಎಲೆಯನ್ನು ಗುದ್ದಿ ತೆಂಗಿನ ಎಣ್ಣೆಯಲ್ಲಿ ಕಾಯಿಸಿ ಮಾಡಿದ ಎಣ್ಣೆ. ಇದು ಯಾವುದಕ್ಕಂದ್ರೆ ಕೃಷ್ಣನಿಗೆ ಅಲ್ಲಿ ಎದೆಯಲ್ಲಿ ಕಲೆ ಆಗಿದೆ ಅಲ್ಲ, ಅದಕ್ಕೆ ಹಚ್ಚಲಿಕ್ಕೆ. ನೋಡಿ, ಅವತ್ತು ಮಾಲ್ಟ್ ಬಿದ್ದ ಕಲೆಗೆ ಹಚ್ಚಲಿಕ್ಕೆ. ಅದು ಮೊನ್ನೆ ತಂದ ಎಣ್ಣೆಯಲ್ಲಿ ಹೋಗ್ಲಿಲ್ಲ. ಈಗ ಶರ್ಟ್ ತೆಗ್ತೇನೆ ಹಾಕಿ. ಅದು ವಿಡಿಯೋದಲ್ಲಿ ಶರ್ಟ್ ತೆಗಿಬಾರ್ದಂತೆ ಅಲ್ಲ, ಡ್ರೆಸ್ ತೆಗ್ದಿದ್ರೆ ಅದು ಎಂತ ಬೇಬಿ ಎಂಥದ್ದು ಸೇಫ್ಟಿಗೆ ವಿಡಿಯೋ ಡಿಲೀಟ್ ಆಗ್ತದೆ. ಅದಕ್ಕೆ ನಾನು ಹಾಗೆ ಹಚ್ತಾ ಇದ್ದೇನೆ. ಹಚ್ಚಿ ಈಗ ಶರ್ಟ್ ತೆಗಿತೇನೆ. ಒಂದು ಡೈಲಿ ಹಚ್ತೇನೆ, ಎಷ್ಟು ದಿವಸದಲ್ಲಿ ಕಮ್ಮಿ ಆಗ್ತದೆ ನೋಡ್ಬೇಕು. ನಂಗೆ ಅವತ್ತು ಅದೇ ಉಪ್ಪಿನಂಗಡಿಯಿಂದ ತಂದ ಎಣ್ಣೆಯಲ್ಲಿ ಅವರಿಗೆ ಕಮ್ಮಿ ಆಗ್ಲಿಲ್ಲ, ಅದು ಕಲೆ ಹೋಗ್ಲಿಲ್ಲ. ಹಾಗೆ ಇದನ್ನು ಟ್ರೈ ಮಾಡಿದೆ. ಇದು ಬೇಗ ಹೋಗ್ತದೆ. ಅಮ್ಮ ಅವತ್ತು ಅಕ್ಕನಿಗೆ ಏನೋ ಮಾಡಿದ್ರಂತೆ, ಇದನ್ನು ಹಚ್ಚಿದ್ರಂತೆ, ಕಮ್ಮಿ ಆಗಿದೆ. ಹಾಗೆ ಅವಳಿಗೆ ಹಚ್ಚಿದ್ರು. ಇವರು ಮೂವರು ಮಣ್ಣು ತರ್ಲಿಕ್ಕೆ ಹೋದದ್ದು ಗೋಣಿಯಲ್ಲಿ. ಅವನು ಅಂದ್ರೆ ಕೇಳಲಿಲ್ಲ, ಅವ್ರ ಜೊತೆ ಹೊರಟ. ಹಾಗಾಗಿ ಅವರಿಬ್ರು ಹೋದ್ರೆ ಸಾಕಿತ್ತು. ಹಾಗೆ ಮಣ್ಣು ತಂದ್ರು. ಇನ್ನು ತೋರಿಸ್ತೇನೆ ಆಮೇಲೆ ಮಣ್ಣು ಎಂತ ಮಾಡಿದ್ರು ಅಂತ. ಗಿಡಕ್ಕೆ ಅದು ಮಾತಿರ್ಲಿ. ಎಂತ ಮಾಡುದು ನೀವು? ಇದು ಮಣ್ಣನ್ನು ಗಾಳಿಸುದು, ಅದರಲ್ಲಿ ಕಲ್ಲು ಬೇರೆಲ್ಲ. ಸ್ವಲ್ಪ ಜೋರು ಮಾತಾಡಿ. ಕಲ್ಲು ಬೇರು ಎಲ್ಲ ಇರ್ತದೆ, ಅದನ್ನು ಚೆನ್ನಾಗಿ ಗಾಳಿಸಿ ಆ ಪಾಟ್ಗಳಿಗೆ ತುಂಬಬೇಕು. ಮತ್ತೆ ಇಲ್ಲೇ ಕೂತ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಪಾಟ್ ಇದೆ ಮೊನ್ನೆದು. ಇದು ಇವತ್ತು ಆಗ್ತದಾ? ಇದು ಸಾಗುವಾನಿ ಅಂದ್ರೆ ಯಾವುದು ಗೊತ್ತಾಯ್ತಾ? ಹಲಸಿನಕಾಯಿದ್ದು ಕಡುಬು ಮಾಡ್ತಾರಲ್ಲ, ಅಂದ್ರೆ ಅದು ಮಾಡುದು ಯಾವ್ದು ಎಲೆಯಲ್ಲಿ, ಅದು ಸಾಗುವಾನಿ ಅಂತ ಹೇಳ್ತಾರೆ. ಅದು ನೋಡಿ ಬಣ್ಣ ಬಿಡ್ತದೆ. ಹಲಸಿನ ಕಡುಬು ಮಾಡುವಾಗ ಬಣ್ಣ ಬಿಡ್ತದಲ್ಲ, ಹಾಗೆ ಇದರಲ್ಲಿ ಸೊಪ್ಪು ಹಾಕಿದ ಕೂಡಲೇ ಕಲರ್ ಬಿಟ್ಟಿದೆ, ರಕ್ತವರ್ಣ. ನನಗೆ ಅದು ಕಲರ್ ಬಿಟ್ಟ ಕೂಡಲೇ ಖುಷಿ ಆಯ್ತು. ನಿಜವಾಗಿ ಆಗ ವಿಡಿಯೋ ಮಾಡಬೇಕು ಅಂತಿದ್ದೆ, ಆಗ್ಲಿಲ್ಲ. ನೋಡಿ, ತುಂಬಾ ಖುಷಿ ಆಗ್ತದೆ ಅದು ಕಲರ್ ಬಿಡುವಾಗ ನೋಡ್ಲಿಕ್ಕೆ, ಆಯ್ತಾ? ಬೇಗ ಆ ಕಲರ್ ಬಿಡುವ ಗುಣದಿಂದಲೇ ಅದು ಬೇಗ ಇದು ಗಾಯ ಹೋಗುದು ಕಾಣ್ಬೇಕು, ಅಂದ್ರೆ ಕಲೆ ಮಾಯುದು ಕಾಣ್ಬೇಕು. ನೀವು ಕೆಲವು ಹುಡುಗಿಯರು ಹೇಗಂದ್ರೆ, ಅವ್ರು ಎಂತವ್ರನ್ನೇ ಮದುವೆ ಆಗ್ಲಿ, ಅವರಿಗೆ ಉಂಟಲ್ಲ ಅವರ ತವರು ಮನೆಯವರು ಹೇಗೆ ಅನ್ನೋದೇ ತಲೆಯಲ್ಲಿ ಇರ್ತದೆ. ಅಂದ್ರೆ ಈಗ ಇವರು ಪೂಜೆಯವರು ಪುರೋಹಿತರು ಅಂತ ಹೇಳಿದ್ರು, ಅದು ನಂಗೆ ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ. ಆದ್ರೆ ನನ್ನ ತಮ್ಮ ಲೆಕ್ಚರ್, ಅದು ದೊಡ್ಡ ವಿಷಯ ಅನಿಸ್ತದೆ. ಅದೇ ಅವರ ಅಕ್ಕನಿಗೆ, ಅಂದ್ರೆ ನನ್ನ ಹಸ್ಬೆಂಡ್ನ ಅಕ್ಕನಿಗೆ ಪುರೋಹಿತರು ಅಂತ ಹೇಳೋದೇ ದೊಡ್ಡ ವಿಷಯ ಅಂತ ಅನಿಸ್ತದೆ. ಇದು ಯಾಕೆ ಹೀಗಂದ್ರೆ, ಹುಡುಗಿಯರಿಗೆ ಉಂಟಲ್ಲ, ಅವರ ಗಂಡನಿಗಿಂತಲೂ ಅಣ್ಣ ತಮ್ಮಂದಿರ ಮೇಲೇನೆ ತುಂಬಾ ಪ್ರೀತಿ ಇರ್ತದೆ. ಅವ್ರಿಗೆ ಯಾವತ್ತೂ ಅವರನ್ನು ಮರಿಲಿಕ್ಕೆ ಆಗುದಿಲ್ಲ. ಮದುವೆ ಆದ್ರೂ ಕೂಡ ನಮಗೆ ತವರು ಮನೆಯ ಸೆಳೆತ ಹೋಗುದಿಲ್ಲ. ಅಲ್ಲಿ ಎಂತ ನಡೆದ್ರು ದೊಡ್ಡ ವಿಶೇಷ ಅದು. ತವರು ಮನೆದಂದ್ರೆ ದೊಡ್ಡ ವಿಶೇಷ. ಗಂಡನ ಮನೆಯಲ್ಲಿ ಎಂತ ಶ್ರೀಮಂತಿಕೆ ಇದ್ರು ಕೂಡ ಉಂಟಲ್ಲ, ಅದು ತಾಯಿ ಮನೆಯದ್ದು ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ, ತುಂಬಾ ಬೇಜಾರಾಗ್ತದೆ. ಒಂದ್ ವೇಳೆ ಗಂಡನ ಜಾಬ್, ಗಂಡನ ಮನೆ, ಮತ್ತೆ ಗಂಡ ಮಕ್ಕಳು ಮನೆ ಇದೇ ತುಂಬಾ ಇಷ್ಟಪಡುವ ಹುಡುಗಿಯರಲ್ಲಿ ಆದ್ರೂ ಇದ್ರೆ ಉಂಟಲ್ಲ, ಗ್ರೇಟ್. ಯಾಕಂದ್ರೆ ಅವರು ಹ್ಯಾಪಿ ಆಗಿರ್ತಾರೆ. ಯಾರಿಗೆ ತಾಯಿ ಮನೆಯದ್ದು ಸೆಳೆತ ಇರ್ತದೆ, ಅವ್ರು ಹ್ಯಾಪಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಯಾಪಿ ಆಗಿರ್ಬೇಕು ಅಂತ ಹೇಳಿದ್ರೆ ತಾಯಿ ಮನೆಯವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು, ಬರ್ತಾ ಹೋಗ್ತಾ ಇರ್ಬೇಕು, ತಮ್ಮ ಪ್ರೀತಿ ತೋರಿಸ್ತಾ ಇರ್ಬೇಕು, ಮಾತನಾಡ್ತಾ ಇರ್ಬೇಕು. ಇದೆಲ್ಲ ಆಗ್ತದ? ನನ್ನ ಲೈಫಲ್ಲಿ ಅಂತ ಇಲ್ಲ. ಹಾಗೆ ಹೇಳುದು ಕೆಲವು ಅಂದ್ರೆ, ನಿಜವಾಗಿ ಹುಡುಗಿಯರಿಗೆ ಲೈಫ್ ಲಾಂಗ್ ಪ್ರೀತಿ ಇರುದು ಅವರ ತಮ್ಮನ ಮೇಲೆ, ಅಣ್ಣನ ಮೇಲೆ, ಗಂಡನ ಮೇಲೆ ಇರುದಿಲ್ಲ. ಅದು ಗಂಡ ಎಷ್ಟೇ ಒಳ್ಳೆಯವರಾದ್ರೂ ಕೂಡ ಅದು ಕ್ಲಾಶ್ ಬರ್ತದೆ. ತಮ್ಮನ ವಿಷಯ ಹೇಳುವಾಗ ಹಾಗೆ ಕಣ್ಣೀರು ಬಂದಿತ್ತು. ಅಂದ್ರೆ ತಮ್ಮ ಇಲ್ಲದಿದ್ರು ಪರವಾಗಿಲ್ಲ, ಅಪ್ಪ ಇದ್ರು ಅಂತೇಳಿ ಖುಷಿಯಲ್ಲಿದ್ದೆ. ಹಾಗೆ ಅಪ್ಪ ಎಷ್ಟು ಸಮಯ ಅಂತ ಇರ್ತಾರೆ, ಅವರು ಬದುಕಿರುವಷ್ಟು ಸಮಯ ಅಷ್ಟೇ ಅಂತೇಳಿ. ಆಮೇಲೆ ನಂಗೆ ಅಂದ್ರೆ ತವರು ಮನೆಯವರ ಪ್ರೀತಿ ಯಾರಿಂದ ಸಿಗ್ತದೆ, ಅಂತ ಪ್ರೀತಿ ಯಾರಿಂದ ಸಿಗ್ತದೆ ಅಂತ ಹೇಳುವಾಗ ಲಾಸ್ಟ್ ಚಾಯ್ಸ್ ಬಂದದ್ದು ನನ್ನ ಮಗ. ಅಂದ್ರೆ ತಾಯಿ ಮಗನ ನಡುವೆ ತುಂಬಾ ಪ್ರೀತಿ ಇರ್ತದೆ. ನಂಗೆ ಅದರಲ್ಲಿ ಮೋಸ ಆಗಿಲ್ಲ. ಅವನು ತುಂಬಾ ಪ್ರೀತಿ ಮಾಡ್ತಾನೆ ನಂಗೆ, ಈಗಿಂದಲೇ ಚಿಕ್ಕ ಮಗುವಿಂದಲೇ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ಆ ನಂಬಿಕೆಯಲ್ಲೇ ಇದ್ದೇನೆ. ಹೆಣ್ಮಕ್ಳಿಗೆ ಉಂಟಲ್ಲ, ಅವರ ತವರು ಮನೆಯದ್ದೇ ಅದು ಸರದಿಯಾಗಿ ತಂದೆ, ನೆಕ್ಸ್ಟ್ ತಮ್ಮ,
ಅಥವಾ ಅಣ್ಣ, ಆಮೇಲೆ ಮಗ, ಅಷ್ಟೇ. ಅದು ಗಂಡ ಹೆಂಡತಿ ನಡುವೆ ಉಂಟಲ್ಲ ಹೊಂದಾಣಿಕೆ ಆಗೋದು ಆಗ್ತದೆ, ಅಲ್ಲಿಂದ ಅಲ್ಲಿಗೆ ಆಗ್ತದೆ ಅಷ್ಟೇ. ಆದ್ರೆ ನಿಜವಾದ ಪ್ರೀತಿ ಅಂದ್ರೆ ಅದು ತಾಯಿ ಮಗಂದು ಅಥವಾ ಅಕ್ಕ ತಮ್ಮಂದು, ಅಣ್ಣ ತಂಗಿದ್ದು, ಇದು ನಿಜವಾದ ಪ್ರೀತಿ. ಆದ್ರೆ ಕಡ್ದು ಹೋಗ್ತದೆ ಮದುವೆ ಆದ್ಮೇಲೆ. ಲೈಫ್ ಲಾಂಗ್ ಜಗಳ ಮಾಡಿಕೊಂಡಿರುವ ಸಂಬಂಧವನ್ನೇ ನಮ್ಮ ಸಮಾಜ ಒಟ್ಟಿಗಿಟ್ಟಿದೆ, ಅದಕ್ಕೇನು ಮಾಡೋದು. ಹಾಗಾಗಿ ನನ್ನ ಚಾಯ್ಸ್ ಮಗ. ನನಗೆ ಖುಷಿ ಇದೆ ನನ್ನ ಮಗನಿಂದ. ಅವನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ. ಹಾಗೆ ದೊಡ್ಡವನಾಗ್ತಾ ಹೇಗಾಗ್ತಾನೆ ನೋಡಬೇಕು, ನನಗೆ ನಂಬಿಕೆ ಇದೆ ಅವನ ಮೇಲೆ. ಹಾಗೆ ನನ್ನ ಮಗ ತುಂಬ ಲೇಟಾಗಿ ಬಂದಲ್ಲ ಅಂತ ತುಂಬ ಫೀಲ್ ಆಗುತ್ತೆ. ಹಾಗಂತೇಳಿ ಧೃತಿ ಹುಟ್ಟಿದ ಮೇಲೆ ನನಗೆ ಗಂಡು ಮಗೆ ಹುಟ್ಟುತ್ತದೆ ಅಂತ ಹೇಳುವ ನಂಬಿಕೆನೂ ಇರಲಿಲ್ಲ. ಅಂದರೆ ನಮ್ಮ ತಾಯಿ ಕಡೆಯಲ್ಲಿ ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕನ ಅವರಿಗೆಲ್ಲ ಹೆಣ್ಮಕ್ಳೇ ಆದದ್ದು. ಹಾಗೆ ನನಗೆ ಸಹ ಹೆಣ್ಮಗುವೇನೆ ಆಗ್ಬೋದು, ಯಾಕೆ ಸುಮ್ಮನೆ ಟ್ರೈ ಮಾಡೋದು ಅಂತಿದ್ದೆ. ಆಮೇಲೆ 10 ವರ್ಷ ಆದಮೇಲೆ ಕೃಷ್ಣ ಹುಟ್ಟಿದ್ದು, ಅದು ಕೂಡ ಹರಕೆ ಹೇಳಿ ಹುಟ್ಟಿದ್ದು. ಇಲ್ಲಿ ಸೌತಡ್ಕದಲ್ಲಿ ರಂಗಪೂಜೆ ಮತ್ತೆ ಗಂಟೆ ಕೊಡ್ತೇನೆ ಅಂತ ಹೇಳಿ ಹರಕೆ ಹೇಳಿದ್ದೆ, ಹಾಗೆ ಹುಟ್ಟಿದ್ದು. ಮತ್ತೆ ಇಲ್ಲಿ ದೋಂತಿಲದಲ್ಲಿ ಸಹ ಒಂದು ಹರಕೆ ಉಂಟು, ರಂಗಪೂಜೆ ಆಗ್ಬೇಕು ಇಲ್ಲಿ ದೋಂತಿಲ ದೇವಸ್ಥಾನದಲ್ಲಿ ಒಂದು ಆಗ್ಬೇಕು. ಅದೀಗ ಜೀರ್ಣೋದ್ಧಾರ ಎಲ್ಲ ಆಗ್ಬೇಕಷ್ಟೇ ಅಲ್ಲ, ಹಾಗಾಗಿ ನಾವು ಮಾಡಲಿಲ್ಲ ರಂಗಪೂಜೆ, ಅದೊಂದು ಬಾಕಿ ಉಂಟು. ಹಾಗೆ ಹರಕೆಲ್ಲ ಹೇಳಿ ಹುಟ್ಟಿದ್ದು ನನಗೆ ಗಂಡು ಮಗು. ಯಾರ ಜೀವನದಲ್ಲಿ ಯಾವ ಹೆಣ್ಣಿಗೆ ಪ್ರೀತಿಯ ಕೊರತೆ ಇರ್ತದೋ ಅಂಥವರಿಗೆ ದೇವರು ಗಂಡು ಮಗುವನ್ನು ಕೊಡ್ತಾರಂತೆ. ನಾನು ಹರಕೆ ಹೊತ್ತ ಕೂಡಲೇ ದೇವರು ಕೊಟ್ರಲ್ಲ, ಅದೊಂದು ಗ್ರೇಟ್ ಆಯ್ತಾ. ಕೊಡದಿದ್ರೆ ಅಲ್ಲ, ಅಂದರೆ ನನಗೆ ನಂಬಿಕೆ ಇರಲಿಲ್ಲ ಆಗ್ತದೆ ಇಲ್ವ ಅಂತೇಳಿ. 10 ವರ್ಷದ ಮೇಲೆ ಟ್ರೈ ಮಾಡಿದ್ರು ಗಂಡು ಮಗು ಹುಟ್ಟಿತಲ್ಲ, ಅದೊಂದು ಖುಷಿ. ಹಾಗಂತೇಳಿ ಭೇದ ಭಾವ ಅಂತಲ್ಲ, ಹೆಣ್ಮಕ್ಳಿಗೆ ತಂದೆ ಮೇಲೇನೆ ಪ್ರೀತಿ ಜಾಸ್ತಿ ಇರ್ತದೆ. ಅದು ನನಗೆ ತುಂಬ ಒಂಟಿತನ ಮಾಡಿಬಿಡ್ತು ಜೀವನದಲ್ಲಿ. ಅಲ್ಲಿ ಸೌತಡ್ಕದ್ದು ಹರಕೆ ತೀರಿಸಿದ್ದೇನೆ ಅವತ್ತೇ, ಅವನು ಚಿಕ್ಕವನಿರುವಾಗಲೇ ತೀರಿಸಿದ್ದೇನೆ. ಗಂಟೆ ಸಹ ಕೊಟ್ಟಿದ್ದೆ, ರಂಗಪೂಜೆ ಸಹ ಆಗಿದೆ. ಇಲ್ಲಿದು ಮಾತ್ರ ಬಾಕಿ ಇರೋದು ದೋಂತಿಲದ್ದು. ನಾನು ಹೇಗಂದ್ರೆ ನನಗೆ ಸ್ವಲ್ಪ ಅವಮಾನ ಮಾಡಿದ್ರೂ ಆಗೋದಿಲ್ಲ, ಸ್ವಲ್ಪ ಪ್ರೀತಿ ಕಮ್ಮಿ ಆದರೂ ಆಗೋದಿಲ್ಲ, ಸ್ವಲ್ಪ ಗೌರವ ಕಮ್ಮಿ ಆದರೂ ಆಗೋದಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೂ ಆಗೋದಿಲ್ಲ. ಹಾಗಾಗಿ ಒಂದು ಮಾತಿನಲ್ಲಿ ನನಗೆ ಬೇರೆಯವ್ರಿಗೆ ಹೇಗೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ಅದರಲ್ಲಿ ನೆಗ್ಲೆಕ್ಟ್, ಪ್ರೀತಿ ಇಲ್ಲದೆ ಇರೋದು, ಗೌರವ ಇಲ್ಲದೆ ಇರೋದು ಹಾಗೆಲ್ಲ ಕಂಡ್ರೆ ಮತ್ತೆ ನಾನು ತಲೆ ಹಾಕುದಿಲ್ಲ ಆಚೆ. ಬೇರೆಯವ್ರನ್ನ ನಾನು ರಿಜೆಕ್ಟ್ ಮಾಡುವ ಮುಂಚೆ ನಾನೇ ಬೇರೆಯವ್ರನ್ನ ರಿಜೆಕ್ಟ್ ಮಾಡಿ ಬಿಡ್ತೇನೆ. ಹಾಗಾಗಿ ನನ್ನ ಲೈಫ್ನಲ್ಲಿ ಜನಗಳೇ ಇಲ್ಲ, ನಾನು ಮಾತನಾಡಿಸೋದು ಕೂಡ ಕಮ್ಮಿ. ಅಂದರೆ ನಂಗೆ ಇದೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಆಗೋದಿಲ್ಲ. ಹಾಗಾಗಿ ನನಗೆ ನನ್ನ ಜೀವನದಲ್ಲಿ ಬೇಕಾಗಿರೋದು ಅದೇ, ತುಂಬ ಪ್ರೀತಿಸುವ ವ್ಯಕ್ತಿ. ಅದು ಇವನೇನಾ? ಹೌದಾನಾ? ಲವ್ ಆಫ್ ಮೈ ಲೈಫ್. ಪೋಖ್ರಿದ್ದಾನೆ, ತಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ ಈಗ. ಹಾಗಂತೇಳಿ ನಾನು ಇವನನ್ನು ದ್ವೇಷ ಮಾಡ್ತೇನೆ ಅಂತ ಅರ್ಥ ಅಲ್ಲ. ಸ್ವಲ್ಪ ಬುದ್ಧಿ ಕಲಿಸ್ಬೇಕಲ್ಲ, ಇಲ್ಲದಿದ್ರೆ ನಾಳೆ ಮರ್ಯಾದೆ ಹೋಗ್ತದೆ, ಶಾಲೆಯಲ್ಲಿ ಎಲ್ಲ ಕಂಪ್ಲೇಂಟ್ ಬರ್ಬೋದು. ಹಾಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಇವನಿಗೆ. ಹಾಗಂತೇಳಿ ಪ್ರೀತಿ ಇಲ್ಲ ಅಂತಲ್ಲ, ತುಂಬ ಪ್ರೀತಿ ಇದೆ ಅಲ್ಲಮ್ಮ. ಇವರು ರಾಧಿಕಾ ಶೆಟ್ಟಿ ಅಂತ ಹೇಳಿದಲ್ಲ, ಅವರು ಬದನೆ ಕೊಟ್ಟಿದ್ದಾರೆ. ಧೃತಿಯನ್ನು ಕಳಿಸಿ ಬದನೆ ಕೊಡ್ತೇನೆ ಅಂತ ಹೇಳಿದ್ರು. ಅವರೇ ಬೆಳೆದದ್ದು. ಎಷ್ಟು ಕೊಟ್ಟಿದ್ದಾರೆ ನೋಡಿ ತೋರಿಸ್ತೇನೆ. ಇಷ್ಟು ಬದನೆ ಕೊಟ್ಟಿದ್ದಾರೆ. ಇಲ್ಲೊಂದು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಇವನು. ಇಷ್ಟು ಬದನೆ ಕೊಟ್ಟಿದ್ದಾರೆ, ಅವರೇ ಬೆಳೆದದ್ದು. ಅವರು ತರಕಾರಿ ಬೆಳಿತಾರೆ, ನಂಗೆ ಸಹ ಹೇಳ್ತಾರೆ ತರಕಾರಿ ಬೆಳೀರಿ ಅಂತ. ಅಂದ್ರೆ ನಂಗೆ ತರಕಾರಿ ಮತ್ತೆ ಗಿಡ ಬೆಳಿಲಿಕ್ಕೆಲ್ಲ ಹೋಗ್ಲಿಕ್ಕೆ ಟೈಮ್ ಆಗುದಿಲ್ಲ. ಅಂದ್ರೆ ಮನೆ ಕೆಲಸನೇ ನಂದು ಕಂಪ್ಲೀಟ್ ಆಗುದಿಲ್ಲ, ಬಾಕಿ ಇರ್ತದೆ ಏನಾದ್ರು. ಹಾಗಾಗಿ ನಾನು ಹಸ್ಬೆಂಡಿಗೆನೆ ಹೇಳುದು, ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಗಿಡ ನೆಡುದೆಲ್ಲ. ಅವರು ಹೂ ಗಿಡ ಮತ್ತೆ ಬಾಳೆ ಗಿಡ, ಇಲ್ಲಿ ಎಲ್ಲ ಮನೆ ಹೊರಗಡೆ ಇರುವ ಎಲ್ಲ ಗಿಡ ಎಲ್ಲ ಅವರೇ ನೆಟ್ಟದ್ದು. ಅದರಲ್ಲಿ ನಂದು ಸ್ವಲ್ಪ ಸಹ ಇಲ್ಲ. ಗಿಡ ನೆಡುದು ಅಭ್ಯಾಸ ಅವರಿಗೆ ನೀಡುವುದು. ಈಗ ಪೀರಿಯಡ್ ಟೈಮ್, ಹಾಗಾಗಿ ಸ್ವಲ್ಪ ನಾನು ಮಾತನಾಡ್ತಾ ಇದ್ದೇನೆ. ಇನ್ನು ಕೆಲಸ ಶುರು ಮಾಡಿದರೆ ಮತ್ತೆ ಕೆಲಸದ್ದೇ ಇರ್ತದೆ ವಿಡಿಯೋ. ಹಾಗಾಗಿ ಇವತ್ತು ಸ್ವಲ್ಪ ಮಾತನಾಡಿದೆ, ನನಗೆ ಮನಸ್ಸಿಗೆ ಅನಿಸಿದನ್ನು ಹೇಳಿದೆ. ಅದರಲ್ಲಿ ಹೆಚ್ಚು ಸತ್ಯನೇ ಇದೆ. ಮತ್ತೇನು ಪೀರಿಯಡ್ ಪ್ಯಾಂಟ್ ಇವನ್ನ ತಗೊಂಡೆ ಅಂತ ಹೇಳಿದಲ್ಲ, ಬೆಸ್ಟ್ ಇದೆ ಆಯ್ತಾ, ಸಜೆಸ್ಟ್ ಮಾಡ್ಬೋದು ನೀವು. ಯೂಸ್ ಬೆಸ್ಟ್ ಇದೆ, ಒನ್ ಡೇ ಫುಲ್ ಯೂಸ್ ಆಗ್ತದೆ. ಇಲ್ಲದಿದ್ರೆ ಪ್ಯಾಡ್ ಎಷ್ಟು ಸಲ ಚೇಂಜ್ ಮಾಡಬೇಕು? ಒಂದು 3-4 ಚೇಂಜ್ ಮಾಡಬೇಡ್ವಾ? ಇದು ಒಂದು ದಿನಕ್ಕೆ ಒಂದು ಬರ್ತದೆ, ಮರು ದಿವಸ ಒಗ್ದು ಇನ್ನೊಂದನ್ನು ಹಾಕೊಳ್ಬೋದು ಹಾಗೆ. ಹಾಗಾಗಿ ಬೆಸ್ಟ್ ಇದೆ ಹೇಳ್ಬೋದು. ಓಕೆ ಬಾಯ್. ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.